ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್ ಚಿತ್ತರ, ಬಾ ಅತ್ತೆ. ಕಾಫಿ ಇಟ್ಟಿದ್ದೀನಿ, ಕುಡಿದ್ಬಿಡಿ ಬಿಸಿ ಆರೋಕ್ಕಿಂತ ಮುಂಚೆ. ಸರಿ ಅಮ್ಮ, ಆಯಿತು. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ತರ. ಈಗ ಇದೆಯಾ? ಇರು, ನಿಂಗೆ ಒಂದು ಲೋಟ ಕಾಫಿ ಮಾಡ್ಕೊಂಬರ್ತೀನಿ. ಸರಿ ಅಕ್ಕ, ಆಯಿತು. ಹೋಗಿ ಬೇಗ ಮಾಡ್ಕೊಂಬನ್ನಿ, ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ. ಸರಿ ಕಣೆ, ಆಯಿತು. ಮತ್ತೆ ಏನು ಸಮಾಚಾರ ಥರ ಎಲ್ಲ ಹೆಂಗೆ ನಡೀತಾಯ್ತಮ್ಮ ನಿಂದು ಬಿಸ್ನೆಸ್ಸು? ತುಂಬ ಚೆನ್ನಾಗಿ ನಡೀತಾ ಇದ್ದತ್ತೆ. ನಾನು ನಡೆಸ್ತಿದ್ದೀನಿ ಅಂದರೆ ಚೆನ್ನಾಗಿರ್ಬೇಕಲ್ವ. ದಿ ಗ್ರೇಟ್ ತಾರಾದೇವಿ ಬಿಸ್ನೆಸ್ ನಡೆಸ್ತಾವಳೆ ಅಂದರೆ ಅದು ಮೋಸ್ಟ್ ಆಪಲ್ಲೇ ಇರುತ್ತೆ ಅಲ್ವಾ? ಹೌದು ಕಣೆ, ನೀನು ನಡೆಸ್ತಿದ್ಯಾ ಅಂದರೆ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ. ಒಂದು ಮನೆ ಜವಾಬ್ದಾರಿ, ಬಿಸ್ನೆಸ್ ಜವಾಬ್ದಾರಿ ಎಲ್ಲ ತುಂಬ ನಿಭಾಯಿಸ್ಕೊಂಡು ಹೋಗ್ತಿದ್ಯಾ ಕಣೆ. ನೀನು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ತರ ಕಾಫಿ ತಗೋ, ಕುಡಿ. ಬಿಸಿದಂಗೆನ ಕುಡಿದು ಬಿಡಿಲ್ಲ ಅಂದರೆ ಆರ್ಕೊಳುತ್ತೆ. ನೀನು ಹೇಳ್ದಂಗೆ ಸ್ಟ್ರಾಂಗಾಗಿ ಕಸ್ಕೊಂಬಂದಿದ್ದೀನಿ, ಕುಡಿಯಮ್ಮ. ತರ ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ. ನೀನು ಈ ನಿರ್ಧಾರ ತಗೊಂಡಿರೋದು ನಿನಗೆ ಸರಿ ಅನಿಸುತ್ತಾ ಹೇಳು? ನಾನು ಯಾವ ನಿರ್ಧಾರ ತೊಗೊಂಡಿದ್ದೀನಿ ಸರಿ ಅನ್ನಿಸ್ತಿಲ್ಲದಂಥದ್ದು ಹೇಳಿ? ಅಲ್ಲಮ್ಮ, ನೀನು ಮದುವೆ ವಿಚಾರನ ಅಷ್ಟು ಸುಲಭ ಅಂದ್ಕೊಂಡಿದ್ದೀಯ, ಅಷ್ಟು ಈಸಿ ಅಂದ್ಕೊಂಡಿದ್ದೀಯ. ಮನೆಯವ್ರು ಎಲ್ಲರೂ ದೊಡ್ಡವ್ರನ್ನ ಕುಂದಿರಿಸ್ಕೊಂಡು ಮಾತಾಡಿ ಆಮೇಲೆ ಹೇಳ್ಬೋದಿತ್ತಲ್ವ ನೀನು? ನೋಡಿ, ನನ್ನ ಮಗನ ಭವಿಷ್ಯ ಹೇಗಿರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನನ್ನ ಮಗನ ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅನ್ನೋದು ನನಗೆ ಗೊತ್ತೈತಿ. ನಾನು ಎಲ್ಲ ಸರಿ ಮಾಡ್ಕೊತೀನಿ. ದಯವಿಟ್ಟು ಈ ವಿಷಯದ ಬಗ್ಗೆ ಯಾರು ನನಗೇನೋ ಗೈಡೆನ್ಸ್ ಕೊಡೋಕೆ ಬರಬೇಡ್ರಿ. ನಾನು ಏನು ಕೇಳೋದಿಲ್ಲ ಈ ವಿಷಯದ ಬಗ್ಗೆ. ಯಾರು ಏನೇ ಹೇಳಿರೋಣ, ಈವನ್ ನನ್ನ ಮಗನೇ ಕೂಡ ಹೇಳಿರೋ ನಾನು ಕೇಳಲ್ಲ. ಅಲ್ಲ ಕಣೆ ತರ, ಹಿಂಗಂದ್ರೆ ಹೆಂಗೆ? ನಾವು ವಯಸ್ಸಾದರೂ ಮನೆಗಿದ್ದೀವಿ ತಾನೇ. ನಿಮ್ಮ ಅತ್ತೆ, ನಿಮ್ಮ ಮಾವ, ನಿಮ್ಮ ಗಂಡ, ನಿಮ್ಮ ಭಾವ ಎಲ್ಲರೂ ಇದ್ದೀವಿ ತಾನೆ. ಇನ್ನು ಮದುವೆ ಬೇಕಾಗಿರೋ ಹುಡುಗ ನಿಮ್ಮ ಮಗ, ಅವನನ್ನು ಕೇಳಬೇಕು. ಅವ್ನ ಮದುವೆ ಹುಡುಗ ಹೇಗಿರಬೇಕು ಅಂತ ಅವನು ಎಷ್ಟು ಕನ್ಸ್ಕೊಂಡಿರ್ತಾನೆ. ಅವನು ಕೇಳಿ ಅವನ ಒಪಿನಿಯನ್ ಇಲ್ಲದೆ ನೀನು ಹೆಂಗೆ ಮಾತ್ಕೊಟ್ಟೆ? ನೋಡಿ, ಈ ವಿಷಯದ ಬಗ್ಗೆ ಯಾರು ಏನು ಡಿಸ್ಕಸ್ ಮಾಡೋ ಅವಶ್ಯಕತೆ ನನಗಿಲ್ಲ ಅನಿಸುತ್ತೆ. ಈಗ ನಾನು ಕಾಫಿ ಕುಡಿಬೇಕಾ ಬೇಡವೋ? ಸುಮ್ಮನೆ ಕಾಫಿ ಕೊಡ್ತೀನಿ ಅಂತ ಹೇಳ್ಕೊಂಡಿಸ್ಕೊಂಡು ಇವೆಲ್ಲ ಪ್ರಶ್ನೆ ಕೇಳೋಕೆ ಕರೆದಿದ್ದೀರಾ ಅನಿಸುತ್ತೆ. ನನಗೆ ಕಾಫಿನೂ ಬೇಡ, ಏನೂ ಬೇಡ. ತರ ಹಿಂಗೆಲ್ಲ ಮಾತಾಡಬೇಡಮ್ಮ. ನಾವು ಕಾಫಿ ಕುಡಿಲಿ ಅಂತಲೇ ತಾನೆ ನಾನು ಡೈಲಿ ಬೆಳಗ್ಗೆ ಕಾಸ್ಕೊಂಬಂದು ಕೊಡ್ತಿದ್ದಿಲ್ಲ. ಅದೇ ರೀತಿ ಇವತ್ತು ಕೊಟ್ಟಿರೋದು. ನೀನೇನೋ ಕೇಳಬೇಕು ಅಂತ ಏನೋ ನನಗೆ ಕಾಫಿ ಕೊಟ್ಟಿಲ್ಲ. ಕಾಫಿ ಕುಡಿದ್ಬಿಟ್ಟು ಹೋಗು. ಸಿತಾರ, ಬೇಜಾರು ಮಾಡ್ಕೊಂಬೇಡ ಕಣಮ್ಮ. ಅವಳು ಹಂಗೆ ಅಂತ ನಿನಗೆ ಗೊತ್ತಿಲ್ವಾ? ಏನಾದರೂ ಮಾಡ್ಕೊಂಡಿದ್ರು ಅವಳ ಮಗನ ವಿಷಯ, ಅವಳು ಏನಾದರೂ ಮಾಡ್ಕೊಂಡು ನೀನು ತಲೆ ಕೆಡಿಸ್ಕೊಂಬೇಡ, ಹೋಗು. ಹಂಗಲ್ಲ ಅತ್ತೆ, ಅದು ನಮ್ಮ ಮನೆ ವಿಷಯಕ್ಕೆ ಸಂಬಂಧಪಟ್ಟಿದ್ದಾನೆ. ನಮ್ಮ ಮನೆಗೆ ಮರ್ಯಾದೆ, ಗೌರವ ಎಲ್ಲ ಇರುತ್ತೆ ಒಂದು ಮದುವೆ ವಿಷಯ ಅಂದರೆ. ಅವಳು ಯಾಕಿಷ್ಟು ದಿಢೀರಂತ ಇಂಥ ನಿರ್ಧಾರ ತೊಗೊಂಡು ನನಗಂತೂ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದತ್ತೈತಿ? ಏನು ಮಾಡೋಕ್ಕಾಗಲ್ಲ, ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳೋಲ್ಲ. ದುಡಿ ಹೆಂಗಾದ್ರೂ ಮಾಡ್ಕೊಂಡೆ. ಸರಿ ಅತ್ತೆ, ಆಯಿತು. ಏನು ಮಜ, ಬೆಳಿಗ್ಗೆ ಬೆಳಿಗ್ಗೆ ಏನೋ ಓದ್ತಾ ಕುಂತಿದೆಯಲ್ಲೇ? ಅಯ್ಯೋ, ಇನ್ನೇನು ಓದನ್ರಿ, ಮಹಾಭಾರತ ಓದ್ತಾ ಕೂತಿದ್ದೆ ಅಷ್ಟೇನ. ಯಾಕೆ ನಿಮ್ಗೆ ಚಿಕ್ಸೋಸಿ ಸಿಟ್ ಮಾಡ್ಕೊಂಡು ಓದಲ್ಲ ಅವ್ರ ಅಪರಪ ಅಂತ? ಯಾಕೆ, ಏನು ಸಮಾಚಾರನೇ? ಅಯ್ಯೋ, ಏನೇನಂದ್ರಿ, ಅದೇ ನನ್ನ ಮಗನ ಮದುವೆ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ದಲ್ಲ. ನಮ್ಮ ಕೈಲಿ ಒಂದು ಮಾತನ್ನು ನಾವು ಕುತ್ಕೊಂಡು ಮಾತಾಡ್ತಾಳೆನ. ಇದ್ದಕ್ಕಿದ್ದಂಗೆ ಏಕ್ ಸಡನ್ನು ನಿರ್ಧಾರ ತೊಗೊಂಡೆಲ್ಲ. ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ವಿ. ಅದಕ್ಕೆ ಅವ್ರು ಸಿಟ್ಟು ಬಂತು, ಹೋಗೋಳೆ ಅಷ್ಟೇ. ನಾ ಬಿಡು, ಏನಾದರೂ ಮಾಡ್ಕೊಂಡು ಮನೆಗೆಲ್ಲ ಹಂಗೆ ಊರ ಬರ ಅಂದ್ಕೊಂಡು ಇರಬೇಡ್ರಿ, ಖುಷಿಯಾಗಿರ್ರಿ. ಎಲ್ಲ ನಮಗೆ ಬಿಟ್ಟು ಉದ್ದೇಶ ಕೊಡೋರೆ. ನನ್ನ ಮಗನ ಭವಿಷ್ಯ ಹೇಗಿರಬೇಕು ಅಂತ ನನಗೆ ಗೊತ್ತಾಗಲ್ವಾ? ಬೇಕಾದರೆ ಅವಳ ಮಗನಿಗೆ ಅವಳು ಎಂಥದಾರು ಉಳ್ಕೊಂಡೆ. ನಾನು ನನ್ನ ಮಗನಿಗೆ ನಾನು ಇಷ್ಟಪಟ್ಟಂತ ಎಣ್ಣೆ ತರೋದು. ನಾನು ಫಸ್ಟು ಜ್ಯೋತಿಷಿಗೆ ಫೋನ್ ಮಾಡ್ತೀನಿ. ಯಾವಾದ್ರೂ ನನಗೆ ಸೂಟ್ ಆಗಂತ ಹೆಣ್ಗಳಿದ್ರೆ ತೋರಿಸು, ನನ್ನ ಮಗನ ಮದುವೆ ಮಾಡ್ತೀನಿ ಅಂತ. ನಾನು ನಮ್ಮನೆಗೆ ಹೊಂದ್ಕೊಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನಾನು ಕುಣಿಸ್ದಂಗೆ ಕುಣಿಬೇಕು ಅಂತ ಸೊಸೆನೇ ನಾನು ತರೋದು. ಹಲೋ, ಹೇಳಿ ಅಮ್ಮ. ನಾನು ಮಾತಾಡ್ತಿರೋ ತಾರಾದೇವಿ, ಗೊತ್ತಾಯ್ತಲ್ಲ? ಹಾಂ ಗೊತ್ತಾಯ್ತು, ಹೇಳಿ ಅಮ್ಮ. ನಮಸ್ಕಾರ. ನೋಡಿ ಶ್ರೀನಿವಾಸ್, ನನ್ನ ಮಗನಿಗೆ ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಒಂದು ಒಳ್ಳೆ ಹುಡುಗಿನ ಮಾಡೋ ಜವಾಬ್ದಾರಿ ನಿಂದು. ನನ್ನ ಸೊಸೆಯಾಗ ಹುಡುಗಿ ಹೇಗಿರಬೇಕು ಅಂದರೆ ಅವಳು ನನಗೆ ಹೇಳ್ದಂಗೆ ಕೇಳಂಗಿರಬೇಕು. ನಾನು ಏನು ಹೇಳ್ತೀನಿ ಅದೆಲ್ಲ ಮಾಡಬೇಕು. ನನ್ನ ಮಗನಿಗೆ ಅಡ್ಜಸ್ಟ್ ಆಗಿರಬೇಕು. ಜಾಸ್ತಿ ಪ್ರಪಂಚದ ಜ್ಞಾನ ಅವಳಿಗಿರಬಾರ್ದು. ಆ ಥರ ಇರೋ ಹುಡುಗಿ ಬೇಕು ಅಷ್ಟೇ. ಎಮ್ಮಿ ಎಂಥದಪ್ಪ, ತನ್ನ ಮಗನ ಭವಿಷ್ಯ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡೋದು ಬಿಟ್ಟು ನಾನು ಹೇಳ್ದಂಗೆ ಕೇಳಬೇಕು, ನಾನು ಕುಣಿಸ್ದಂಗೆ ಕುಣಿ ಅಂತ ಹುಡುಗಿ ಬೇಕು ಅಂತ ಕೇಳ್ತಾಳಲ್ಲ. ಸರಿ ಮರೆ, ಆಯಿತು. ನಾಳೆ ಸಿಗೋಣ ಮರೆ, ಎದುರಿಗೆ ಮಾತಾಡೋಣ. ಬರ್ತೀನಿ ನಾಳೆ ಮನೆ ಹತ್ರ. ಸರಿ ಆಯಿತು. ಅಯ್ಯೋ, ಈ ಐನಾರು ಸಖತ್ತು ಎಡವಟ್ಟು. ಇವನಿಂದ ಏನೋ ಎಡವಟ್ಟು ಆಗ್ದಂಗಿದ್ರೆ ಸಾಕು. ನಾನು ಇಷ್ಟಪಟ್ಟಿದ್ದಂಥ ಹುಡುಗಿ ನನಗೆ ಸಿಗಬೇಕು. ಇವತ್ತು ಗುರುವಾರ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರಬೇಕಿತ್ತು. ಅಮ್ಮ ಕೇಳಿದ್ರೆ ಏನಂತಾರೋ ಏನೋ, ಹೆಂಗೆ ಮಾಡೋದಪ್ಪ? ಏಯ್ ಪ್ರೇಮ, ಬಾರ ಇಲ್ಲಿ. ಹೊರಗೆ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಅಮ್ಮ ಬಂದೆ. ಬೇಗ ಕೆಲಸ ಮಾಡೋದು ಬಿಟ್ಟು ಏನೇ ಮಾಡ್ತಿದ್ಯಾ ಹೊರಗೆ ನಿಂತ್ಕೊಂಡು? ಅದು ಅಮ್ಮ ಏನಿಲ್ಲಮ್ಮ, ಸುಮ್ಮನೆ ಕೂತಿದ್ದೆ ಅಷ್ಟೇ. ತಿಂಡಿ ಎಲ್ಲ ರೆಡಿ ಮಾಡಿದ್ದೇನೆ. ಅದು ಪಲ್ಲವಿಗೆ ಕಾಲೇಜಿಗೆ ಹೋಗಿ ಟೈಮ್ ಆಗುತ್ತೆ. ಮತ್ತೆ ನೆನ್ನೆ ಮಾಡ್ದಂಗೆ ಮಾಡಬೇಡ, ಉಪವಾಸವಾಗಿ ಮಾಡಬೇಡ. ಎಂತಾಯ್ತಲ್ಲ, ಏನಾದರೂ ಅವಳು ಉಪವಾಸ ನಿಮ್ಗೆ ಎಂತ ಪನಿಷ್ಮೆಂಟ್ ಕೊಡ್ತೀನಿ ಅಂತ. ಇಲ್ಲಮ್ಮ, ನೆನ್ನೆ ಥರ ಆಗಲ್ಲ. ಇವತ್ತೆಲ್ಲ ಬೇಗ ರೆಡಿ ಮಾಡಿದ್ದೀನಮ್ಮ. ಮಧ್ಯಾಹ್ನಕ್ಕೂ ಅಡುಗೆ ಮಾಡಿಟ್ಟಿದ್ದೀನಮ್ಮ. ಸರಿ, ಒಳಗಡೆಲ್ಲಾಗಿದ್ರೆ ಹೋಗಲಿ, ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡೋಗು. ಅಮ್ಮ, ನಿಮ್ಮ ಹತ್ರ ನಾನು ಏನೋ ಕೇಳಬೇಕಿತ್ತಮ್ಮ. ಏನು ಕೇಳು? ಅಮ್ಮ, ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಎಲ್ಲ ಕೆಲಸ ಎಲ್ಲ ಆಗೈತಲ್ಲ, ಹೋಗಿ ಬರಲಮ್ಮ ಬೇಗ. ಯಾಕೆ ನೀನು ದೇವಸ್ಥಾನಕ್ಕೆ ಏನು ಮಾಡೋಕೆ ಹೋಗ್ತೀಯಾ? ಜ್ಞಾಪ ಸಂಪರ್ಕ ಹೋಗ್ತಾಳ ಕಾಣೆ. ಯಾವ ದೇವಸ್ಥಾನಕ್ಕೂ ಬೇಡ, ಎಲ್ಲರಿಗೂ ಬೇಡ. ಅಚ್ಚುಕಟ್ಟಾಗೆ ಮನೆಗೆ ಬಿದ್ದಿರು. ನೀನು ಏನಾನ ಕೆಲಸ ಇದೆ ನೋಡ್ಕೊಂಡು ಮಾಡೋಗು. ಅಲ್ಲಿ ಕೊಟ್ಟಿಗೆ ಕ್ಲೀನ್ ಮಾಡಬೇಕು. ಸುನಂದ, ಆ ಮಗು ಯಾಕೆ ಎಷ್ಟು ಗೋಳೈಕಂತೀಯ? ಅವಳೆಲ್ಲ ಕೆಲಸ ಮಾಡಿದ್ದೀನಿ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಅವಳೆಲ್ಲ ಕಳಿಸಿ ದೇವಸ್ಥಾನಕ್ಕೆ ಅವ್ರು ಹೋಗಿ ಬರಲಿ. ಅವಳು ಎಲ್ಗಂತೂ ಕಳಿಸಲ್ಲ ನೀನು. ಹೌದು ಕಣೆ ಸುನಂದ, ದೇವಸ್ಥಾನಕ್ಕೆ ಅಂತ ತಾನೇ ಅವಳು ಹೇಳ್ತಿರೋದು. ಎಲ್ಗೂ ಹೋಗಲ್ವಲ್ಲ. ಜಲ್ದಿ ಎಷ್ಟು ದೂರ ಐತೆ ಹೇಳೋ ದೇವಸ್ಥಾನ? ಇಲ್ಲೇ ಐತಮ್ಮ ಪಕ್ಕದಾಗೆ. ಜಲ್ದೋಗಿ ಜಲ್ದಿ ಬರ್ತಾಳೆ. ಕಳಿಸಿ ಗಂಬೇಡ. ಅಟ್ಲೀಸ್ಟ್ ಆ ಮಗುಗೆ ಅಲ್ಲಾದರೂ ನೆಮ್ಮದಿ ಸಿಗಲಿ. ಅಬ್ಬಬ್ಬಾ, ಅವಳ ಪಾಲ್ಗೆ ಏನಾನ ಇಲ್ಲ ಅಂದ್ಬಿಟ್ರೆ ಸಾಕು. ಇಬ್ರು ತಾಯಿ ಮಗ ಇಬ್ಬರು ಬಂದ್ಬಿಡ್ತೀರ ನನ್ನ ಮೇಲೆ. ಯಾಕೆ ಮನೆಗಳು ನೆಮ್ಮದಿಯಾಗಿಲ್ವಾ? ನಾನೇನೋ ಅವಳಿಗೆ ಅಂತ ಕಾಟ ಕೊಡ್ತಿದ್ದೀನ. ನೆಮ್ಮದಿಯಾಗಿಲ್ಲ ಅಂತ ಹೇಳ್ತಿರಲ್ಲ ನೀವು? ನಾನು ಹಂಗೆ ಹೇಳಿಲ್ಲ ಕಣೆ, ದೇವಸ್ಥಾನಕ್ಕೆ ಹೋಗಿ ಬರಲಿ ಬಿಡು ಅಂತ ಹೇಳಿದೆ ಅಷ್ಟೇನಾ. ಹೌದು ಕಣೆ ಸುನಂದ, ಕಳಿಸಿ ಹೋಗ್ಲಿ ಪಾಪ.
ಛೇ ನನ್ನ ಮಾತಿ ಬೆಲೆನೇ ಇಲ್ಲ. ಇಲ್ಗನ ಹೋಗಿ ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ, ಹೋಗಿ ಹಾಳಾಗಿ. ಹೇಳ್ಬೇಡ ಕಣಕಂದ, ಸುಮ್ಮನಿರು. ಈಗ ದೇವಸ್ಥಾನಕ್ಕೆ ಹೋಗಂತ ಹೇಳಲ್ಲ, ಹೋಗ್ಬಾ ಹೋಗು ಆರಾಮಾಗಿ. ಏನು ನಿಧಾನಕ್ಕೆ ಬಾ. ನಿನ್ಗೂ ಸ್ವಲ್ಪ ದೇವಸ್ಥಾನದೊಳಗೆ ಕೂತ್ಕೊಂಡ್ರೆ ಮನ್ಸಿಗೆ ಸಮಾಧಾನ ಆಗುತ್ತೆ, ಮನಸ್ಸು ಆಗುತ್ತೆ. ಹೋಗು ಅಜ್ಜಿ. ಯಾಕಜ್ಜಿ ಅಮ್ಮ ನನ್ನ ಕಂಡ್ರೆ ಹಿಂಗೆ ಆಡ್ತಾರೆ? ಮಗು, ನಿಮಗೆ ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ. ಏನು ಯೋಚನೆ ಮಾಡಬೇಡ, ಹೋಗು, ಎಲ್ಲ ಸರಿಯಾಗುತ್ತೆ. ಪ್ರೇಮ ಬಾಯಿಲಿ. ಅಪ್ಪ ಏನಪ್ಪ? ಪ್ರೇಮ ತಗೋ ಈ ದುಡ್ಡ, ನಿನಗೆ ಹೊರಗಡೆ ಹೋಗ್ತಿಲ್ಲ, ಹೆಂಗಾರು ಖರ್ಚು ಬೇಕಾಗುತ್ತೆ ಇಟ್ಕೋ. ಇಲ್ಲಪ್ಪ ಬೇಡ, ನನಗೆ ಏನಕ್ಕೂ ಖರ್ಚಿಲ್ಲ. ಆಮೇಲೆ ಮನೆ ಕಾಯಿ ತೊಗೊಳೋಗ್ತೀನಿ, ಉದ್ಗಡ್ಡೆ ತಗೊಳೋಗ್ತೀನಿ ಅಷ್ಟೇ ಅಪ್ಪ. ಇನ್ನೇನು ನನಗೆ ಖರ್ಚಿಲ್ಲ, ಏನಕ್ಕೂ ಬೇಡ, ಇಟ್ಕೊಳಪ್ಪ. ಆಟೋಗೆ ಹೋಗ್ಬೇಕಲ್ಲಮ್ಮ, ಆಟೋ ಚಾರ್ಜ್ ಕೊಡೋಕ್ಕಾದ್ರೂ ಬೇಕಲ್ಲ, ತಗೋ. ಇಲ್ಲಪ್ಪ, ಇನ್ನು ದೂರ ಏನಿಲ್ಲ, ನಾನು ನಡ್ಕೊಂಡೋಗಿ ನಡ್ಕೊಂಬರ್ತೀನಿ, ಪರವಾಗಿಲ್ಲ ಬಿಡಿಯಪ್ಪ. ನಾವು ಹೋಗ್ತೀನಪ್ಪ. ಏನು ಅಮ್ಮ ಬಂದರೆ ಅದಕ್ಕೂ ಏನಾದರೂ ಒಂದು ಬೈತಾಳೆ. ಸರಿ ಅಮ್ಮ, ನಿಮಗೆ ಹೇಳೋಕ್ಕಾಗಲ್ಲ. ಹೋಗಿ ಬೇಗ ಹೋಗಿ ನಿಧಾನಕ್ಕೆ ಬಾ, ಪರವಾಗಿಲ್ಲ, ನಾವು ಇರ್ತೀವಿ. ಅಮ್ಮ ಏನಮ್ಮ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಡೀಪಾಗಿ? ಮಗಳೇ ಪವಿತ್ರ, ತಾಯಿಗೆ ನಿಮ್ಗೊಂದು ಖುಷಿ ವಿಷಯ ಹೇಳ್ತೀನಿ. ಖುಷಿ ವಿಷಯನ? ಏನಮ್ಮ ಅಂಥದ್ದು? ಪಲ್ಲವಿ ಬಾರೇಲಿ, ಖುಷಿ ವಿಷಯ ಅಂದರೆ ಕುಂದಾಡ್ಬಿಡ್ತೀಯ ಕಣೆ ನೀನು ಕೇಳ್ತಿದ್ದಂಗೆನ. ಹೌದಾ? ಎಂಥದಮ್ಮ ಅದು ಖುಷಿ ವಿಷಯ? ಅದೇನು ಹೇಳಮ್ಮ ಬೇಗ, ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಿಲ್ಲ. ಮತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ಕಾಯ್ತವ್ರೆ, ನಾನು ಹೋಗಬೇಕು, ಬೇಗ ಹೇಳಮ್ಮ. ಈ ಪಲ್ಲವಿ ಏನು ಗೊತ್ತೇನೆ, ಆ ಬಿಸ್ನೆಸ್ ಮ್ಯಾನ್ ಇದ್ದಾರಲ್ಲ ತಾರಾದೇವಿ ಅಂತ, ದಿ ಗ್ರೇಟ್ ತಾರಾದೇವಿ ಸಿತಾರಾ ಅಂತ ಇದ್ದಾರಲ್ಲೇ, ಅವರು ಮಗುಂಗೆ ಮದುವೆ ಮಾಡಬೇಕು ಅಂತ ಇದ್ದಾರಂತೆ ಕಣೆ. ಅಯ್ಯೋ ಆ ವಿಷಯನಾ? ನಾನೆಲ್ಲ ನೀನು ನನಗೇನೋ ಹೇಳ್ತೀನಿ ಕಣೆ, ನೀನು ಅವ್ರ ವಿಷಯಕ್ಕೆ ಇಷ್ಟು ಖುಷಿ ಪಡ್ತಿದ್ಯಲ್ಲಮ್ಮ. ನೀನು ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ಛೇ ಹೋಗಮ್ಮ ಅಂತ. ಅಲ್ಲೇ ಕಣೆ ಖುಷಿ ವಿಷಯ ಇರೋದು. ಬಾರೇಲಿ, ನಿನಗೆ ಕೇಳೋ ತಾಳ್ಮೆನೇ ಇಲ್ಲ ಕಣೆ. ಯಾವಾಗಲೂ ತುದಿಗೆಲ್ಲ ಕುಣಿತಿರ್ತೀಯ ಹೋಗಬೇಕು ಹೋಗಬೇಕು ಅಂತ. ಮತ್ತೆ ನೀನು ಅವ್ರು ಯಾರೋ ಮದುವೆ ಮಾಡ್ತಾರೆ ಅಂತ ನೀನು ಇಷ್ಟು ಖುಷಿಯಾಗಿದೆಯಲ್ಲಮ್ಮ, ನಂಗೆ ಬೇಜಾರಾಗಲ್ವಾ? ಅದೇ ಏನು ಅವ್ರು ನಮ್ಮನೆಗೆ ನನ್ನೇ ನೋಡೋಕೆ ಬರ್ತಾವ್ರೆ ಏನೋ ಥರ ಕೇಳ್ತಿದ್ಯಮ್ಮ ನೀನು. ಅಬ್ಬಾ, ಇಲ್ಲಿ ಕರೆಕ್ಟಾಗಿ ಹೇಳ್ದೆ ನೋಡೋದು ಪಲ್ಲವಿ ನೀನು. ಅವರು ನಮ್ಮನೆ ಅಂತ ಇನ್ನೊಂಥ ಹುಡುಗಿನ ಅಂತ ಕಣೆ ಹುಡುಕ್ತಿರೋದು. ಆ ಜ್ಯೋತಿಷಿ ನಮ್ಮನೆಗೆ ಯಾವಾಗಲೂ ಪೂಜೆಗೆಲ್ಲ ಕರಿತೀವಲ್ಲ, ಅವರು ಫೋನ್ ಮಾಡಿದ್ರು ಹಿಂಗೈತೆ ವಿಷಯ ಅಂತ. ಅದನ್ನೇ ನಾನು ಯೋಚನೆ ಮಾಡ್ತಿದ್ದೆ ಕಣೆ. ಅಮ್ಮ ಏನಮ್ಮ ಹೇಳ್ತಿದ್ಯಾ ನೀನು? ಅವರು ನಮ್ಮನೆಗೆ ಬರ್ತಾರಂತ ನೋಡೋಕ್ಕೆ? ಅಯ್ಯೋ, ಅವರು ನಮ್ಮನೆಗೆ ಬರ್ತೀವಿ ಅಂತ ಹೇಳಿಲ್ಲ ಕಣೆ. ಆ ಜ್ಯೋತಿಷಿ ಕೈಲೇ ಫೋನ್ ಮಾಡಿ ಹೇಳಿದ್ರಂತೆ, ಬಾ ಮಾತಾಡೋಣ, ನಮ್ಗೆ ಈ ಥರ ಕ್ವಾಲಿಟೀಸ್ ಇರೋ ಹುಡುಗಿ ಬೇಕು ಅಂತನ. ಆ ಜ್ಯೋತಿಷಿ ನಾನು ಏನಕ ಫೋನ್ ಮಾಡಿದ್ದೆ ಅವ್ರಿಗೆ, ನಿಂದ ಜಾತಕ ತೋರ್ಸೋಣ ಅಂತ. ಅವಾಗ ಹಂಗಂದ್ರು, ಈ ಥರ ಐತೆ, ನಾನು ಹೆಣ್ಣು ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ ಅಂತನ, ಸಿಗಲ್ಲ ಅಂತಂದ್ರಲ್ಲ. ನಾನು ಅದಕ್ಕೆ ಯಾರು ಎಂದಿಗೆ ತಾರಾದೇವಿ ಮಗಂಗೆ ಅಂತ ಅಂದರು. ಅವಾಗ ನಾನು ಯಾರಿಗೆ ನಮ್ಮನ್ನು ಅವಾಗ ಹಂಗಂದ್ರು ಅವರು ಈ ಥರ ಇರೋ ಹುಡುಗಿನ ಹುಡುಕ್ತಾವ್ರೆ, ನಾನು ಹೋಗ್ತಾ ಇದ್ದೀನಿ, ನಿಂದ ನಿಮ್ಮ ಫ್ರೆಂಡು ಅವ್ರ ಮನೆಗೆ ಹೋಗ್ತಾ ಇದ್ದಾರಂತೆ ಕಣೆ ಕರ್ಕೊಂಡು. ಅಮ್ಮ ನನ್ನ ಫ್ರೆಂಡು ಜ್ಯೋತಿಕಾರ್ ಮನೆಗೆ ಅವರು ಏನೋ ಅಂತರ ಮನೆಗೆ ಹೋಗ್ತಿದ್ದಾರೆ, ನಮ್ಮ ಅಷ್ಟು ದೊಡ್ಡ ಶ್ರೀಮಂತರು. ಹೌದು ಕಣೆ, ಯಾಕೋ ಏನೋ ಗೊತ್ತಿಲ್ಲ, ಅವ್ರು ಆ ಥರನೇ ಹುಡುಗಿ ಬೇಕು ಅಂತ ಕೇಳ್ತಾವ್ರಂತೆ. ಹೌದಮ್ಮ, ನೋಡಮ್ಮ ಜ್ಯೋತಿ ಅದೃಷ್ಟ ಹೆಂಗೈತೆ, ಎಂಥ ಮನೆ ಸೊಸೆಯಾಗಿ ಹೋಗ್ತಾವಳೆ. ನಮಗೆಲ್ಲೈತೆ ಬಿಡಮ್ಮ ಅದೃಷ್ಟ, ನಾವು ಇಷ್ಟಾಗಲಿ ಬಡವರಲ್ವೇನಮ್ಮ. ಹಂಗೆ ಯಾಕೆ ಅನ್ಕೊಂತೀಯ ನೀನು? ನಾನು ಇರಬೇಕಾದ್ರೆ ಏನಾದರೂ ಮಾಡಿ ಆ ಜ್ಯೋತಿಷಿಗೆ ಹೇಳ್ತೀನಿ, ಜಾಸ್ತಿ ಕಮಿಷನ್ ಕೊಡ್ತೀನಿ ಅಂತೇಳಿ ಆಸೆ ಹುಡ್ಸಿ ಅದು ಕ್ಯಾನ್ಸಲ್ ಆಗಂಗೆ ಮಾಡಿ ನಮ್ಮ ಮನೆಗೆ ಕರೆಸ್ಕೊಳ್ತೀನಿ. ಸುಮ್ಮನಿರು, ನೀನೇ ಆ ಹುಡುಗಂಗೆ ಹೆಂಡ್ತಿಯಾಗಿ ಹೋಗ್ತೀಯ, ತಾರಾದೇವಿ ಸೊಸೆಯಾಗಿ ಹೋಗ್ತೀಯ. ಅದು ಬೇಕಾದ್ರೆ ಇವತ್ತಿಂದ ಬರ್ದಿಕ್ಕ ನಾನು ಹೇಳಿದ ಮಾತು. ಇರು ಪಲ್ಲವಿ, ಅವ್ರಿಗೆ ಫೋನ್ ಮಾಡ್ತೀನಿ ಶ್ರೀನಿವಾಸ್ಗೆ. ಅವ್ರು ಏನು ಹೇಳ್ತಾರೆ, ಹೋದ್ರೇನ ಸೆಟ್ ಆತೇನೋ ಒಪ್ಕೊಂಡೇನೋ ಅಂತ ಕೇಳ್ತೀನಿ. ಹಂಗೆ ಇರು, ವಿಚಾರಿಸ್ತೀನಿ. ಹಲೋ ಹಲೋ, ಹೇಳಿ ಯಾರು? ಶ್ರೀನಿವಾಸ್, ನಾನು ಸುನಂದಮ್ಮ. ಗೊತ್ತಾಗ್ಲಿಲ್ವಾ? ನೀವು ಯಾವಾಗಲೂ ನಮ್ಮ ಮನೆ ಪೂಜೆಗೆ ಬರ್ತಾ ಇರ್ತೀರಲ್ಲ. ಹ್ಞೂ ಗೊತ್ತಾಯ್ತು, ಹೇಳಿಮ್ಮ, ಏನು ವಿಷಯ? ಅದೇ ಶ್ರೀನಿವಾಸ್, ತಾರಾದೇವಿ ಮಗಂಗೆ ಹೆಣ್ಣು ನೋಡ್ತಿದ್ದೀವಿ ಅಂದ್ರಲ್ಲ, ಅದು ಜ್ಯೋತಿ ಮನೆಗೆ ಹೋಗ್ತೀವಿ ಅಂದ್ರಲ್ಲ, ಸೆಟ್ ಆಯ್ತಾ? ಅವ್ರು ಒಪ್ಕೊಂಡ್ರ ಹುಡುಗಿನ? ಇನ್ನೂ ಇಲ್ಲಮ್ಮ, ಇವತ್ತು ಅಮ್ಮವರು ಇವತ್ತು ಸಿಗು ಮಾತಾಡೋಣ ಅಂತ ಹೇಳೋರು, ಇನ್ನೂ ಅವ್ರು ಬಂದಿಲ್ಲ, ಅವ್ರಿಗೆ ಕಾಯ್ತಾ ಇದ್ದೀನಿ. ನಾಳೆ ಹೋಗೋಣ ಅಂದರೆ ನಾಳೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಮ್ಮ. ಅಲ್ಲ ಶ್ರೀನಿವಾಸ್, ನಮಗೂ ನಿಮಗೂ ತುಂಬ ಪರಿಚಯ ಅಲ್ವಾ? ನಮ್ಮ ಮನೆ ಪೂಜೆ ಪುನಸ್ಕಾರಕ್ಕೆಲ್ಲ ನೀವೇ ಬರ್ತಿರ್ತೀರ. ನಮ್ಮ ಮಗಳು ಪಲ್ಲವಿನೂ ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಅವಳು BCom MCom ಅಂತ ಓದ್ಕೊಂಡಿದ್ದಾಳೆ. ಶ್ರೀನಿವಾಸ್, ನಮ್ಮ ಮನೆಗೆ ಯಾಕೆ ಕರ್ಕೊಂಬರ್ಬಾರ್ದು ನೀವು? ಅಯ್ಯೋ, ನಾನು ಫಸ್ಟು ನಿಮ್ಮ ಮನೆಗೆ ಕರ್ಕೊಂಬರ್ಬೇಕು ಅಂತ ಕಣಮ್ಮ ಇದ್ದಿದ್ದು. ನಿಮ್ಮ ಮಗಳು ಜಾತಕದಾಗೆ ಸ್ವಲ್ಪ ದೋಷ ಐತೆ ಅನ್ನಿಸ್ತು, ಅದಕ್ಕೆ ನಾನು ಅದು ದೋಷ ಐತಲ್ಲ, ಇಬ್ಬರು ಗಂಡು ಹೆಣ್ಣಿಂದು ಜಾತಕ ಸರಿಯಾಗ್ತಿರ್ಲಿಲ್ಲ, ಅದಕ್ಕೆ ಇವ್ರ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಅವಾಗಲೇನ. ಅಯ್ಯೋ ಸ್ವಾಮಿ, ಜಾತಕದ ದೋಷನ? ಏನು ದೋಷ ಐತೆ ಸ್ವಾಮಿ? ಏನಂತ ದೋಷ ಅಂತ ಹೇಳ್ಬಿಟ್ರೆ ನಾವು ಪರಿಹಾರ ಮಾಡ್ಕೊಂಬಿಡ್ತೀವಿ. ಹೇಳ್ಬಿಡಿ ಸ್ವಾಮಿ. ಅಯ್ಯೋ, ನಾನೇನ ಪರಿಹಾರ ಹೇಳ್ತೀನಮ್ಮ, ನಿಮ್ಮ ಮಗಳು ಕೈಲಿ ಮಾಡೋಕ್ಕಾಗಬೇಕಲ್ಲ. ನೀವು ಮೊದಲೇ ಚೆನ್ನಾಗಿ ಸುಖವಾಗಿ ಸಾಕಿದ್ರೆ ಏನೋ ಕೆಲಸ ಮಾಡಿಸ್ದಂಗೆ, ಹುಡುಗಿಗೆ ಏನು ವ್ಯತ್ಯ ಆಗ್ದಂಗೆ. ಅಯ್ಯೋ ಪರವಾಗಿಲ್ಲ, ಎಂಥದೇ ಕಠಿಣ ಹೊತ್ತಾಗಲೂ ಪರವಾಗಿಲ್ಲ, ನಾವು ಕೈ ಮಾಡಿಸ್ತೀನಿ. ಹೇಳ್ಬಿಡಿ ಸ್ವಾಮಿ, ದಯವಿಟ್ಟು ಹಂಗೆ ಅನ್ಬೇಡಿ. ನಮಗೆ ಆ ಸಂಬಂಧ ಮುಖ್ಯ, ನನ್ನ ಮಗಳವ್ರ ಮನೆ ಸೊಸೆಯಾಗಿ ಹೋಗೋದು ಮುಖ್ಯ ಅಷ್ಟೇನಾ? ಅಯ್ಯೋ, ಅಂಥ ಕಠಿಣವಾದೇನು ವ್ರತ ಇಲ್ಲಮ್ಮ. ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಮಣ್ಕಾಲಾಗೆ ಮೆಟ್ಲು ಮೇಲೆ ಹಸಿನ ಮಣ್ಕಾಲಾಗೆ ಹೊತ್ಕೊಂಡು ಹೋಗೋದು ಅಷ್ಟೇನಾ ಸ್ವಾಮಿ? ಅದು ಕಷ್ಟ ಆಗುತ್ತೊಳಗೆ, ಅದಕ್ಕೆ ವ್ರತ ಮಾಡೋಕ್ಕೆ ಇನ್ಯಾವುದನ್ನ ಈಸಿ ಆಗಿದ್ರೆ ಹೇಳಿ ಸ್ವಾಮಿ. ನಿಮಗೆ ನಿಮ್ಮ ಮಗಳು ಮನೆ ಸೊಸೆಯಾಗಿ ಹೋಗ್ಬೇಕಾ ಬೇಡವಾ? ಇಲ್ಲ, ಅವಳು ಹೋಗ್ಬೇಕು, ನಮ್ಮ ಮನೆ ಸೊಸೆಯಾಗಿ ಹೋಗ್ಬೇಕು. ಅದಕ್ಕೆ ಎಷ್ಟೇ ಕಷ್ಟ ಪರವಾಗಿಲ್ಲ, ನಾನು ವ್ರತ ಮಾಡಿಸ್ತೀನಿ. ಸರಿ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಅದು ಮುಗಿದ ಮೇಲೆ ಫೋನ್ ಮಾಡಿ, ನಾನು ಅವಾಗ ಎಲ್ಲ ಸರಿಯಾಗುತ್ತೆ, ನಿಮ್ಮ ಮನೆಗೆ ಕರ್ಕೊಂಬರ್ತೀನಿ. ಏನಾದರೂ ಅದು ಕ್ಯಾನ್ಸಲ್ ಆದರೆ. ಅಮ್ಮ ಏನು ಹೇಳಿದ್ರಮ್ಮ ಅವರು, ಶ್ರೀನಿವಾಸಯ್ಯನವರು?
ಏನಿಲ್ಲ ಪಲ್ಲವಿ, ನಿನ್ನ ಜಾತಕದ ದೋಷ ಐತಂತೆ, ಅದು ಪರಿಹಾರ ಮಾಡಿಸ್ರಿ ಅಂತ ಹೇಳಿದ್ದಾರೆ ಕಣೆ. ಹೌದಾ, ಏನಮ್ಮ ಅದು ಪರಿಹಾರ? ಅಯ್ಯೋ, ತಿರುಪತಿ ತಿಮ್ಮಪ್ಪನ ಬೆಟ್ಟನ ನೀನು ಮಂಡ್ಯಗೆ ಹತ್ತಬೇಕಂತೆ ಕಣೆ, ಅದೇ ಕಣೆ ಪರಿಹಾರ ಅದಕ್ಕೆ. ಏನು, ತಿರುಪತಿ ತಿಮ್ಮಪ್ಪನ ಬೆಟ್ಟನ ಮಂಡ್ಯಗೆ ಹತ್ತದ? ಅಯ್ಯೋ ಇಲ್ಲಪ್ಪ, ನಾನು ಮನೆ ಸೊಸೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮಾತ್ರ ಹತ್ತಲ್ಲ ಕಣಮ್ಮ, ನನ್ನ ಕೈಲಾಗಲ್ಲ ಈ ರಥ ಮಾಡೋಕ್ಕೆ, ನನಗೆ ಕ್ಷಮಿಸ್ಬಿಡು. ಈ ದಡ್ಡಿ, ಅದೆಷ್ಟು ಕಷ್ಟ ಆಗಲಿ ಮಾಡು, ಮುಂದೆ ಸುಖವಾಗಿರ್ತೀಯ. ದಿ ಗ್ರೇಟ್ ತಾರಾದೇವಿ ಸೊಸೆ ಅಂದರೆ ನೀನು ಕಮ್ಮಿನೇನೆ, ಹಂಗೆ ಆಗಬೇಕು ಅಂದರೆ ನೀನು ಇದೊಂದು ಕಷ್ಟಪಡಲೇಬೇಕು. ಸರಿ ಅಮ್ಮ, ಆಯಿತು.